ಅವಳಿಗೆ ಮಾಟ ಮಂತ್ರ ಗೊತ್ತು. ಅವಳೊಬ್ಳು ಮಾಯಾವಿ ರಾಕ್ಷಸಿ ಬಾಸು. ನಿಮ್ ಹೆಂಡತಿ ನಮ್ಮ ಅಕ್ಕನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಅದೇ ಮಾಳ್ವಿಕಾ. ಅಷ್ಟೇ ಅಲ್ಲ ಬಾಸು, ನಮ್ ಪುಟ್ ಮೇಡಮ್ಗೆ ತೊಂದರೆ ಕೊಡ್ತಾ ಇರೋದು, ದಾಕ್ಷಿಣ್ಯತೆನ ಸಾಯಿಸಕ್ ನೋಡ್ತಿರೋದು, ಎಲ್ಲ ಮಾಡ್ತಿರೋದು ಮಾಳ್ವಿಕಾನೆ. ಬಾಸು, ಅವಳು ಈಗ್ಲೇ ಈ ಕೂಡ್ಲೇ ಮನೆಯಿಂದ ಆಚೆ ಕಳಿಸಿ. ದುರ್ಗಾ, ಏನ್ ಮಾತಾಡ್ತಾ ಇದ್ಯಾ ನೀನ್? ಏನ್ ಮಾತಾಡ್ತಾ ಇದೀಯ ಅಂತ ನಿನಗೆ ಅರ್ಥ ಆಗ್ತಾ ಇದ್ಯಾ? ಅಮ್ಮನ ಬಗ್ಗೆ ಆರೋಪ ಮಾಡ್ತಾ ಇದ್ಯಾ? ಅಯ್ಯೋ ಬಾಸು, ನಾನು ಸುಳ್ಳು ಹೇಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಅವಳು ತಾಯಿ ಅಲ್ಲ, ರಾಕ್ಷಸಿ. ದುರ್ಗಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬಾಸು, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ದುರ್ಗಾ, ನಿನಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಹಾಗಂತ ನನ್ನ ಬಗ್ಗೆ ಇಷ್ಟೊಂದು ಕಟ್ಟುಕತೆ ಕಟ್ಟಿ ಇಂಥ ದೊಡ್ಡ ಆರೋಪ ಹೊರಿಸ್ತಾ ಇದೆಯಲ್ಲ, ಇದು ಸರಿ ನಮ್ಮ ದುರ್ಗಾ? ಶರತ್, ನಾನು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲಪ್ಪ. ಆದ್ರೆ ನೀನೇ ಯೋಚನೆ ಮಾಡು ಮಗನೆ. ದುರ್ಗಾ ಹೇಳೋ ತರ ನಾನು ನಿಜವಾಗ್ಲೂ ಕೆಟ್ಟೋಳೆ ಆಗಿದ್ದಿದ್ರೆ ನಿನ್ನ ಶಾನ್ವಿನ ನಾನು ಅಷ್ಟೊಂದು ಪ್ರೀತಿಸ್ತಾ ಇದ್ನ. ಈ ಇಡೀ ಕುಟುಂಬನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಾ ಇದ್ನ. ಶರತ್, ಹೇಳೋ. ನನಗ್ ಸ್ವಂತ ಮಕ್ಕಳಾದ್ರೆ ನಿಮ್ಮೇಲಿರೋ ಪ್ರೀತಿ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಭಯಕ್ಕೆ ನನ್ನ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲಪ್ಪ. ನಿಮ್ಮನ್ನೇ ನನ್ನ ಸ್ವಂತ ಮಕ್ಕಳು ಅಂತ ಅಂದುಕೊಂಡಿದ್ದೀನಿ. ಹೀಗಿರುವಾಗ ಈ ದುರ್ಗಾ ನನ್ನ ಬಗ್ಗೆ ಸಾಕ್ ಮಾಡಿ ನಿನ್ನ ನಾಟಕನ. ಬಾಸು, ಇವಳ ಕಣ್ಣೀರಿಗೆ ನೀವು ಕರಗಬೇಡಿ. ಇವಳೊಬ್ಳು ವಿಷ ತುಂಬಿರೋ ಹಾವು. ಏನಮ್ಮ ದುರ್ಗಾ, ನನ್ನನ್ನ ಹಾವು ಅಂತ್ಯ, ರಾಕ್ಷಸಿ ಅಂತ್ಯ, ಮಾಯಾವಿ ಅಂತ್ಯ? ಇದರಲ್ಲಿ ಒಂದು ರೂಪನಾದ್ರೂ ನನ್ನಲ್ಲಿ ಕಂಡಿದಾರ ಅಂತ ನನ್ನ ಮಕ್ಕಳನ್ನ ಕೇಳು. ಯಾಕಮ್ಮ ದುರ್ಗಾ, ಸುಂದರವಾಗಿರೋ ಈ ನನ್ನ ಸಂಸಾರದಿಂದ ನನ್ನನ್ನು ದೂರ ಮಾಡೋದಕ್ಕೆ ನೋಡ್ತಾ ಇದೆಯಲ್ಲ, ಇದು ನ್ಯಾಯನಾ? ಬೇಡಮ್ಮ ದುರ್ಗಾ, ಪ್ಲೀಸ್ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಬೇಡ ದುರ್ಗಾ, ದೂರ ಮಾಡಬೇಡ. ಬಾಸು, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ನಾಟಕ ನಂಬೇಡಿ ಬಾಸು, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾಟಕ ಮಾಡಬೇಡ ನೀನು. ದುರ್ಗಾ, ಬಾಯ್ ಬಂದಂಗೆ ಮಾತಾಡ್ಬೇಡ. ನೋಡು, ಅಮ್ಮ ಅಳ್ತಾ ಇದ್ದಾರೆ. ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ ಸರ್ಟಿಫಿಕೇಟ್ ಬೇಕಾಗಿಲ್ಲ.